ರಸ್ತೆಯಲ್ಲಿ ಚೂರಿ ಶಿವಮೂರ್ತಿ ಅಂತ ಒಬ್ಬ ಬಂದು ತಲೆಗೆ ಹೊಡೆದ. ಬಹುಶಃ ಬದುಕಿಲ್ಲ ಅಂತ ತಿಳ್ಕೊಂಡು ನಾನು ಬಿಟ್ಟೋದ. ಭಾಳ ಮುಖ್ಯವಾದ ಹೋರಾಟ ಅಂದರೆ ಜೀತದಾಳುಗಳ ಹೋರಾಟ. ಏನು ಸರ್ಕಾರ ಒಬ್ಬೊಬ್ಬರಿಗೆ 4,000 ರೂಪಾಯಿ ಕೊಡ್ತೀವಿ ಘೋಷಣೆ ಮಾಡಿ 5-6 ವರ್ಷ ಆಗಿದ್ರು ಸಾವಿರ ಕೊಡದೇ ಸ್ವತಾಯಿಸ್ತಾ ಇದ್ದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಧರಣಿ ಕುಂತು ಇವತ್ತು ಈ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಬಹಳ ಮುಖ್ಯವಾದ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವ್ರು ಬಂದಾಗ ಬಹುಶಃ ನಾವು 5ನೇ ಕ್ಲಾಸು ಅಥವಾ 6ನೇ ಕ್ಲಾಸ್ ಮಿಡ್ಲ್ ಸ್ಕೂಲ್ ಇರಬೇಕು. ಅದು ಮಂಡ್ಯದ ಗೌರ್ಮೆಂಟ್ ಟೌನ್ ಮಿಡ್ಲ್ ಸ್ಕೂಲ್ ಅಂತ ಅದ್ರ ಹೆಸರು. ಈಗಲೂ ಕೂಡ ಸ್ಕೂಲು ಅಲ್ಲೇ ಇದೆ. ಆಗ ಆ ಹಿಂದ್ಗಡೆ ಸಾಲಿನಲ್ಲಿ ಕೂರಿದಾಗ ಯಡಿಯೂರಪ್ಪನವ್ರು ಬಂದು ನನ್ನ ಪಕ್ಕದಾಗ ಕೂತ್ಕೋತಾರೆ. ಅವತ್ತು ಕೂತ್ಕೊಂಡದ್ದು ಇವತ್ತಿನ ತನಕ ನಾವು ಜೊತೆನಲ್ಲೇ ಇದ್ದೇವೆ. ಇದ್ದಾಗ ನಮಗೆ ತುಂಬ ಆಸಕ್ತಿ ಇದ್ದಂಥದ್ದು ಕಬಡ್ಡಿ, ಖೋಖೋ ಈ ಆಟದಲ್ಲಿ ಆಸಕ್ತಿ ಇತ್ತು. ಚುನಾವಣೆಗೋಸ್ಕರ ಇಂದಿರಾ ಗಾಂಧಿನ ಕರೆಸಿದ್ರು ಶಿಕಾರಿಪುರಕ್ಕೆ. ಆ ಸಮಾರಂಭದ ಹತ್ತಿರ ಹೋಗೋಕ್ಕೂ ನಮ್ಮನ್ನು ಬಿಡ್ತಾ ಇರಲಿಲ್ಲ. ನಾನು ಹೇಳಿದೆ, ಎಲ್ಲ ರೀ ನಾವು ದೂರದಿಂದ ಇಂದಿರಾ ಗಾಂಧಿ ನೋಡೋಕೆ ಬಂದರು ತಡೀತಿರಲ್ರಿ ಅಂತ ಹೇಳ್ಬಿಟ್ಟು ಹೋದೋ. ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೋ. ಸಭೆ ಮುಗೀತು. ಸಭೆ ಮುಗಿದ ಮೇಲೆ ನಾನು ವಾಪಸ್ ಬರಬೇಕಾದ್ರೆ ಸುಮಾರು 25-30 ಸಾವಿರ ಜನ ಮೆರವಣಿಗೆ ನಾನು ಕರ್ಕೊಂಡು ಬಂದರು. ಅವ್ರು ನಮಗೆ ತೋರಿಸಿರೋ ಒಂದು ಪ್ರೀತಿನಲ್ಲಿ ಯಾವತ್ತೂ ಕೊರತೆ ಇಲ್ಲ. ತಂದೆಯವರು ನಮಗೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳೋದಕ್ಕಿಂತ ತಂದೆಯವರು ಯಾವಾಗ ಮನೆಯಿಂದ ಹೋಗ್ತಾರೋ ಅಂತ ಹೇಳಿ ಕಾಯ್ತಾ ಇದ್ದ ಸಂದರ್ಭಗಳು ಉಂಟು. ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ವಿ. ನಮ್ಮ ದಿನಚರಿ ಇರ್ಬೋದು, ಮತ್ತೊಂದು ಅಮ್ಮ ಅಪ್ಪ ಇಬ್ರು ತುಂಬ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇದ್ರು. ನಾವು ಚಿಕ್ಕ ಮಕ್ಕಳು ಇದ್ದಾಗ ಯಾವಾಗಲೂ ಕ್ರಿಕೆಟ್ ಆಡ್ತಾ ಇದ್ರು ನಮ್ಮ ಜೊತೆಗೆ. ಹೌದಾ? ಹಾಂ. ತಾತ ಅವ್ರು ಮೊದಲನೇ ಬಾರಿ ಚೀಫ್ ಮಿನಿಸ್ಟರ್ ಆದಾಗ ಅವರು ಮನೆಗೆ ಬಂದಿದ್ರು. ನನಗಿನ್ನೂ ಸಣ್ಣ ವಯಸ್ಸು, ಸೊ ಇನ್ನೂ ಏನಾಗ್ತಿದೆ ಅಂತ ಅರ್ಥ ಆಗಲಿಲ್ಲ. ಸೊ ಅಮ್ಮ ಬಂದು ಹೋಗೋ ವಿಶ್ ಮಾಡು ತಾತ, ಈಗ ತಾನೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂದರು. ನಾನು ಹೋಗಿ ತಾತ ಹ್ಯಾಪಿ ಬರ್ಡೇ ಅಂತಿದ್ದೆ. ತಾತಂಗೆ ಅದೇ ಕೋಪ ಬರಬಹುದು, ಬಟ್ ಅವ್ರೇನು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ತಾತ್ಕಾಲಿಕ. ಹೌದು. ಯಡಿಯೂರಪ್ಪಾಜಿ ಅಂದ ತಕ್ಷಣ ಹೋರಾಟ, ಧರಣಿ, ಅದು ವಿಧಾನಸಭೆ ಒಳಗಡೆ ಆಗಿರ್ಬೋದು, ವಿಧಾನಸಭೆ ಹೊರಗಡೆ ಆಗಿರ್ಬೋದು. ವಿಧಾನಸಭೆ ಒಳಗಡೆ ಯಡಿಯೂರಪ್ಪಾಜಿ ಅವರು ಗುಡುಕ್ತಾ ಇದ್ದರೆ ವಿಧಾನಸಭೆ ನಡುತ್ತಿತ್ತು ಸದನ ಅನ್ನೋ ಒಂದು ಮಾತು ಜನನಿತವಾಗಿದೆ. ಜೊತೆಗೆ SM ಕೃಷ್ಣ ಆಗಿರ್ಬೋದು, ಆಮೇಲೆ ಆ ಕಾಲದ ಯಾರೋ ಮುಖ್ಯಮಂತ್ರಿಗಳಾಗಿರ್ಬೋದು, ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಅವರನ್ನು ಟೀಕೆ ಮಾಡ್ತಿರುವಂಥ ಒಬ್ಬರೇ ಒಬ್ಬರು ವ್ಯಕ್ತಿ ಇದ್ದರೆ ಅವಾಗ ಯಡಿಯೂರಪ್ಪ ಅವರು. ಯಾವುದೇ ಮುಲಾಜಿಲ್ಲದೆ ಟೀಕೆ ಮಾಡ್ತಿದ್ರಿ ನೀವು. ನೋಡಿ, ಆ ಕಾಲದಲ್ಲಿ ವಿಧಾನಮಂಡಲ ಒಳಗಡೆ ನಾವು ಬಂದಾಗ ನಾವು ಇಬ್ಬರೇ ಶಾಸಕರು. ವಸಂತ ಬೆಂಗೇರ ಅಂತ ಹೇಳೋಂಥ ಇನ್ನೊಬ್ಬ ಶಾಸಕ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋದರು. ಇದ್ದನು ಒಬ್ಬನೇ. ಆದರೆ ವಿಧಾನಸೌಧದಲ್ಲಿ ಎಂದೂ ಸಹ ನಾನು ಒಬ್ಬನೇ ಅಂತ ಎಂದೂ ತಿಳ್ಕೊಳ್ಳೋದೇನೆ, ತಿರುಗಿ ನೋಡೋದೇನೆ, ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದ ಒಳಗಡೆ ಗಂಭೀರವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಜನರಿಗೆ ನ್ಯಾಯ ಒದಗಿಸ್ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೇನೆ. ಅದಕ್ಕೆ ಉದಾಹರಣೆ ಅಂದರೆ ಅಜೀತದಾಳುಗಳ ಹೋರಾಟ. ಅದೇ ರೀತಿ ರೈತರ ಸಾಲ ಮನ್ನಾ ಆಗಬೇಕು ಅಂತ ದೊಡ್ಡ ಒಂದು ಹೋರಾಟವನ್ನು ನಾವು ಕೈಗೊಳ್ಳಬೇಕಾಯಿತು, ಅದರಲ್ಲೂ ಯಶಸ್ವಿಯಾದವು. ಈ ಥರ ಅನೇಕ ಜನಪರ ಹೋರಾಟಗಳನ್ನು ಕೈಗೆ ತಗೊಂಡು ಅದರಲ್ಲಿ ಯಶಸ್ವಿಯಾಗಿದ್ದೇನೆ ಅನ್ನುವಂಥದ್ದು. ಸರ್, ಸೆಷನ್ನಲ್ಲಿ ಒಂದು ಸರಿ ನೀವು ರೈತರ ಪರವಾಗಿ ಕಣ್ಣೀರು ಸಮೇತ ಹಾಕ್ತೀರಾ ಅಂತಂದರೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಅಂದ್ಕೊಂಡಿರ್ತಾರೆ ಯಡಿಯೂರಪ್ಪ ಅಂದರೆ ಬರೀ ಬೈತಾರೆ, ಸಿಟ್ಟು, ಹಾಗೆ ಹೀಗೆ ಅಂತೇಳಿ. ಸೊ ನಿಮಗೆ ಅಂದರೆ ಸೆಷನಲ್ಲಿ ಆಗಿರ್ಬೋದು, ಬಡವರ ಕಷ್ಟ ಸುಖಗಳನ್ನ ನೋಡಿಬಿಟ್ಟು ಹಲವಾರು ಸಾರಿ ನೀವು ಕಣ್ಣೀರು ಹಾಕಿದ್ದು ಉಂಟು, ಅದು ಸ್ವತಃ ಸೆಷನ್ನಲ್ಲಿ. ಅನ್ಆಥರೈಸ್ಡ್ ಕಲ್ಟಿವೇಷನ್ ಮಾಡಿದಂಥವ್ರಿಗೆ, ಅಂದರೆ ಬಗುರುಕುಂ ಸಾಗುವಳಿ ಅಂತ ಹೇಳ್ತೀವಿ ನಮ್ಮ ಕಡೆ, ಅವ್ರನ್ನ ಕಾಯಂ ಮಾಡಬೇಕು ಅಂತ ನನ್ನ ಹೋರಾಟ ಮೊದಲಿಂದ ಮಾಡ್ಕೊಂಡು ಬಂದೆ. ನಾನು ಸದನದಲ್ಲಿ ರಾಚಯ್ಯನವರು ಅರಣ್ಯ ಸಚಿವರಾಗಿದ್ದಾಗ ಒಂದು ಬಿಲ್ಲನ್ನು ತಂದು ಯಾರ್ಯಾರು ಈ ಥರ ಅರಣ್ಯದಲ್ಲಿ ಜಮೀನಲ್ಲಿ ಸಾಗುವಳಿ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಅಲ್ಲಿಂದ ಖಾಲಿ ಮಾಡಿಸ್ಬೇಕು ಅನ್ನುವಂಥ ಬಿಲ್ಲನ್ನು ತಂದರು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ನಾನು ರಾಚಯ್ಯನವ್ರಿಗೆ ಹೇಳಿದೆ, ನಿಮ್ಮ ಜೀವನದಲ್ಲಿ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ನೀವು ಮಾಡ್ತಾಯಿದ್ದೀರಾ. ನೀವು ಇದರಿಂದ ಲಕ್ಷಾಂತರ ಜನ ಯಾರು ಬಡವರು ಜೀವನ ಮಾಡ್ತಾಯಿದ್ದಾರೆ, ಅನಾಥ ಕಲ್ಟಿವೇಷನ್ ಮಾಡಿಕೊಂಡು ಅವರು ಬೀದಿ ಪಾಲಾಗ್ತಾರೆ. ನೀವು ಈ ಬಿಲ್ಲನ್ನು ಯಾವುದೇ ಕಾರಣಕ್ಕೆ ಮುಂದೆ ಪಾಸ್ ಮಾಡಬಾರ್ದು ಅಂತ ನನ್ನ ಒತ್ತಾಯ.
ಅದಕ್ಕೆ ರಾಚಯ್ಯನವರು ಒಪ್ಪಲಿಲ್ಲ. ಅದಕ್ಕಾಗಿ ನಾನು ಧರಣಿ ಅಲ್ಲೇ ಕುಂತು ಕಣ್ಣೀರು ಹಾಕಿ ಧರಣಿ ಕುಂತು ಮತ್ತು ವಾಸ್ತವಿಕ ಸ್ಥಿತಿಯನ್ನು ನೀವು ತಿಳ್ಕೊಂಡು ನಂತರ ತೀರ್ಮಾನ ತೊಗೊಳ್ಳಿ, ಅಲ್ಲಿವರೆಗೂ ನೀವು ಬಿಲ್ ಪಾಸ್ ಮಾಡೋಕ್ಕೊಡೋದು ಅಂತ ಹೇಳಿದ್ಮೇಲೆ ನೀವು ಬಿಲೀವ್ ಇಟ್ ಆರ್ ನಾಟ್ ರಾಚಯ್ಯನವರು ರಿಯಲೈಸ್ ಮಾಡಿಕೊಂಡು ನಮ್ಮ ರಾಜ್ಯದ ವಿಧಾನಮಂಡಲದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅವ್ರು ತಂದ ಬಿಲ್ಲನ್ನು ವಾಪಸ್ ತಗೊಂಡು ಆ ಲಕ್ಷಾಂತರ ಜನ ಇವತ್ತೇನು ಅನ್ನಾಸರಿ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ, ಭೂಮಿ ಮಾಡ್ತಾಯಿದ್ದಾರೆ, ಅವ್ರ ಜೀವನ ನಡೆಸ್ತಾ ಇದ್ದಾರೆ, ಅವ್ರ ನ್ಯಾಯ ಸಿಗೋದಕ್ಕೆ ಕಾರಣ ಆಯಿತು. ರಾಚಯ್ಯನವರ ತೀರ್ಮಾನ, ನನ್ನ ಹೋರಾಟ, ನನ್ನ ಕಣ್ಣೀರು ಆ ಎಲ್ಲ ಜನರಿಗೆ ಒಂದು ನ್ಯಾಯ ಸಿಗುವಂಥದ್ದಾಯಿತು ಅನ್ನೋದನ್ನು ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ. ಅದೊಂದು ಐತಿಹಾಸಿಕ ಘಟನೆ. ಜೊತೆಗೆ ಮುಂದೆ ಹೋಗಿ ನೀವು ಇದೇ ನಿಮ್ಮ ಜನಪರ ಕಾಳಜಿಯನ್ನು ನೀವು ಮುಖ್ಯಮಂತ್ರಿ ಆದಾಗ, ಹಣಕಾಸು ಸಚಿವರಾದಾಗ ಪ್ರತ್ಯೇಕ ರೈತ ಬಜೆಟ್ ಮಂಡನೆ ಮಾಡೋ ಮೂಲಕ ನೀವು ಕೂಡ ಮತ್ತೆ ಅದನ್ನು ಮುಂದುವರಿಸ್ತೀರಾ? ಇವತ್ತು ಈ ದೇಶಕ್ಕೆ ಅನ್ನ ಕೊಡುವಂಥ ಅನ್ನದಾತ ರೈತ, ಅವನು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕಿದಾಗ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ. ಅದಕ್ಕಾಗಿ ನಿರಂತರವಾಗಿ ಆ ರೈತರ ಬಡ್ಜೆಟ್ ಮಂಡನೆ ಮಾಡೋದಂತ ಇರ್ಬೋದು, ರೈತರ ಪರವಾದಂಥ ಹೋರಾಟಗಳಿರ್ಬೋದು, ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಸಿಗಬೇಕು ಅಂತ ಹೇಳುವಂಥದ್ದು, ಇದು ನಿರಂತರ ನಾವು ಮಾಡ್ಕೊಂಡು ಬರ್ತಾಯಿದ್ದೇವೆ, ಮಾಡಲೇಬೇಕಾಗಿರುವಂಥ ಕೆಲಸ. ಯಾಕೆಂದರೆ ಅವನು ನೆಮ್ಮದಿಯಿಂದ ಬದುಕು ಮಾತ್ರ ನಾವು ನೆಮ್ಮದಿಯಿಂದ ಬದುಕೋಕ್ಕೆ ಸಾಧ್ಯ ಇದೆ. ಅವನು ಹಾಕುವಂಥ ಪರಿಶ್ರಮ ಇದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅವನು ಬೆಳಗ್ಗೆ ಎದ್ದು ಒಂದು ಜೊತೆ ಎತ್ತನ್ನು ತಗೊಂಡು ಹೊಲಕ್ಕೆ ಹೋಗೋದು, ಹೊಲದಲ್ಲಿ ಅವನು ಉಳುಮೆ ಮಾಡಬೇಕಾದ್ರೆ ಒಂದು ದಿವಸಕ್ಕೆ ಅದು ಎಷ್ಟು ಕಿಲೋಮೀಟ್ರ್ ಓಡ್ತಾನೆ ನೇಗಿಲಿಡ್ಕೊಂಡು, ಬಹುಶಃ ಸಾಮಾನ್ಯ ಜನರಿಗೆ ಇದ್ರ ಕಲ್ಪನೆಯನ್ನು ಸಹ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ಶ್ರಮ ಆಗ್ತಾ ಇರುವಂಥ ರೈತ ಸಮುದಾಯಕ್ಕೆ ಒಂದು ಹೋರಾಟದ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಲೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳ ಜಾರಿಗೆ ತಂದ ಮೇಲೂ ಸಹ ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡೋದ್ರ ಮೂಲಕ ರೈತ ನೆಮ್ಮದಿಯಿಂದ ಬದುಕುವಂಥ ವ್ಯವಸ್ಥೆ ಮಾಡಿದಾಗ ಮಾತ್ರ ಒಂದು ಸರ್ಕಾರ ಅನ್ನೋದಕ್ಕೊಂದು ಅರ್ಥ ಬರುತ್ತೆ. ಆ ಕೆಲಸದಲ್ಲಿ ನಾವೆಲ್ಲ ನಿರತರಾಗಿದ್ದೇವೆ. ನೀವು ರಾಘವೇಂದ್ರ ಸ್ವಾಮಿಗಳ ಮಹಾನ್ ಭಕ್ತರು. ಆ ಕಾರಣಕ್ಕೆ ಮಗನಿಗೆ ರಾಘವೇಂದ್ರ ಹಾಗೂ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದಂಥ ವಿಜೇಂದ್ರ ಅವರ ಹೆಸರು ನಿಮ್ಮ ಕಿರಿಪುತ್ರನಿಗೆ ವಿಜೇಂದ್ರ ಅಂತ ಇಡ್ತೀರಾ? ನಂಬ್ತಿರೋ ಎಲ್ಲೋ ಗೊತ್ತಿಲ್ಲ, ಒಂದಿನ ಸ್ವಪ್ನದಲ್ಲಿ ರಾಘವೇಂದ್ರ ರಾಯರು ಬಂದರು. ಅವ್ರ ದರ್ಶನ ಆಯಿತು ನನಗೆ 3 ಜನ ಹೆಣ್ಮಕ್ಳು ಮೊದಲು. ಅದಾದಮೇಲೆ ರಾಘು ಹುಟ್ಟಿದ. ರಾಯರ ದರ್ಶನ ಆದಮೇಲೆ ನಾನು ಈಗಲೂ ಸಹ ಒಂದು 6 ತಿಂಗಳು ವರ್ಷಕ್ಕೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರರ ದರ್ಶನ ಪಡೆದು ಆಶೀರ್ವಾದ ಪಡೆಯುವಂಥದ್ದು ನಿರಂತರವಾಗಿ ಕಳೆದ 25 ವರ್ಷ 30 ವರ್ಷ ನಡ್ಕೊಂಡು ಬಂದಿರುವಂಥದ್ದು. ಹೀಗಾಗಿ ಆ ಸ್ವಪ್ನದಲ್ಲಿ ಬಂದಾದ ಮೇಲೆ ಅವನು ಹುಟ್ಟಿದ್ರಿಂದ ರಾಯರ ಆಶೀರ್ವಾದದಿಂದ ಹುಟ್ಟಿದ ಅಂತ ಹೇಳ್ಬಿಟ್ಟು ಅವನು ರಾಘವೇಂದ್ರ ಅಂತ ಹೆಸರಿಟ್ಟು. ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ, ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. ನಿಮ್ಮ ಹಿರಿಯ ಸುಪುತ್ರ ಮತ್ತು ಸಂಸದ ರಾಘವೇಂದ್ರ ಅವರು ಕೂಡ ನಿಮ್ಮ ಕುರಿತು 2 ಮಾತು ಮಾತಾಡಿದ್ದಾರೆ, ನೋಡೋಣ. ಒಂದು ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಹೋರಾಟಗಾರರನ್ನು, ಸಮಾಜಕ್ಕೋಸ್ಕರ ಕಳಕಳಿ ಇರುವಂಥ ಪೂಜ್ಯ ತಂದೆಯವರಂಥ ಯಡಿಯೂರಪ್ಪನವರ ಮಗ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಮತ್ತು ನನಗೊಂದು ಅವಕಾಶ ಅವರ ಒಂದು ಗರಡಿಯಲ್ಲೇ ಒಂದು ಮಗನಾಗಿ ಮತ್ತು ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಬೆಳೆಯುವಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದು ಯಾವುದೋ ಒಂದು ಪೂರ್ವಜನ್ಮದ ಒಂದು ಪುಣ್ಯದ ಫಲ. ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ತಂದೆಯ ಸಿಟ್ಟನ್ನು ತುಂಬ ಹತ್ತಿರದಿಂದ ನೋಡೋಂಥ ಒಂದು ಅವಕಾಶ ನನಗೆ ಸಿಕ್ತು. ಆದರೆ ಆ ಸಿಟ್ಟಲ್ಲಿ ಒಂದು ಸಾತ್ವಿಕ ಸಿಟ್ಟು ಅಂತ ಹೇಳ್ತಾರೆ. ಆದರೆ ಎಲ್ಲಿ ಸಿಟ್ಟಿರುತ್ತೋ ಅಲ್ಲಿ ಒಂದು ತುತ್ತು ಆಹಾರ ಸಿಗುತ್ತೆ ಅಂತ ನಾವು ಒಂದು ಗಾದೆ ಮಾತಿದೆ. ಆ ರೀತಿ ಆ ಒಂದು ಕ್ಷಣಕ್ಕೆ ಮಾತ್ರ ಆ ಸಿಟ್ಟನ್ನು ಬರುತ್ತೆ, ಮರೀತಾರೆ, ಮತ್ತು ಪ್ರೀತಿಯಿಂದ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಮತ್ತು ಸಿಟ್ಟು ಕೂಡ ಯಾವುದೋ ದುರುದ್ದೇಶದಿಂದ ಮಾಡೋಂಥ ಸಿಟ್ಟಲ್ಲ. ಯಾವುದಾರ ಒಂದು ಕೆಲಸಗಳು ಅಚ್ಚುಕಟ್ಟಾಗಿ ಆಗದ ಸಂದರ್ಭದಲ್ಲಿ ವಿತಿನ ಟೈಮಲ್ಲಿ ಆಗಲಿಲ್ಲ ಅಂದರೆ ಸಹಜವಾಗಿ ಅವರಿಗೆ ಸಿಟ್ಟು ಬರುತ್ತೆ. ಇದು ಒಂದು. ಎರಡನೇದು, ಏನಾದರೂ ಈ ಒಂದು ಸವಾಲುಗಳು ಬಂದಾಗ ಅದನ್ನು ಆ ಟಾಸ್ಕನ್ನು ಎಚ್ಚರಿಕೆಯಿಂದ, ಧೃತಿಗೆಡದೆ, ವಿಶ್ವಾಸದಿಂದ ಎದುರಿಸಬೇಕು. ಅದನ್ನು ಕೂಡ ನಮ್ಮ ತಂದೆಯ ಒಂದು ಜೀವನದಲ್ಲಿ ನಾನು ಹತ್ತಿರದಿಂದ ಕಲ್ತಂಥ ಒಂದು ಪಾಠ. ಇವತ್ತು ಸಂಘಟನೆ ಆಶೀರ್ವಾದ
ನಮ್ಮ ತಂದೆ ತಾಯಿಯ ಹಾರೈಕೆ, ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನ 3 ಬಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಶಿಕಾರಿಪುರ ತಾಲೂಕಿನ ಮತದಾರ ಬಂಧುಗಳು ಒಮ್ಮೆ ಶಾಸಕನಾಗಿ ಸೇವೆ ಸಲ್ಲಿಸುವಂಥ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಪೂಜಾ ತಂದೆಯವರ ಒಂದು ಅಪೇಕ್ಷೆ ಇದೆ, ಯಾವುದೂ ಕೂಡ ಒತ್ತಡಕ್ಕೋಸ್ಕರ ರಾಜಕಾರಣ ಮಾಡೋದು ಬೇಡ, ನಿನಗೆ ಹೃದಯಪೂರ್ವಕವಾದಂಥ ಕಳಕಳಿ ಇದ್ದರೆ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕಾದರೆ ಮುಂದೆ ಬಾ, ಇಲ್ಲಾಂದರೆ ಬೇಡ ಅಂತ ಹೇಳಿದರು. ಆದರೆ ಇವತ್ತು ಅವರ ಮಾತಿನಂತೆ ಯಾರು ಕೂಡ ಬೆರಳು ತೋರಿಸೋ ರೀತಿಯಲ್ಲಿ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಈ ಒಂದು ಸಾರ್ವಜನಿಕರ ಬದುಕಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ಇಡೀ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರೀತಿಯಂಥ ಅಭಿವೃದ್ಧಿ ಕಾರ್ಯ ಆಗೋಂಥ ದಿಕ್ಕಿನಲ್ಲಿ ಸರ್ಕಾರದ ಜೊತೆಗೆ ಇವತ್ತು ಕೈ ಜೋಡಿಸುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಸರ್, ನಿಮ್ಮ ಉತ್ತರಾಧಿಕಾರಿ ಆಗಿರುವಂತಹ ನಿಮ್ಮ ಸುಪುತ್ರ ವಿಜೇಂದ್ರ ಏನಂತಾರೆ ನೋಡೋಣ. ಟಿ ಪ್ಲೀಸ್. 99ರಲ್ಲಿ, ಯಾಕೆ ನಾವು ಹೆಂಗೆ ನಡ್ಕೋಬೇಕು ಮುಂದಿನ ದಿನಗಳಲ್ಲಿ ಅನ್ನೋದಕ್ಕೆ ಘಟನೆ ನೆನಪು ಮಾಡ್ಕೊಳ್ತೇನೆ. 99ರಲ್ಲಿ ಚುನಾವಣೆ, ಮೊದಲ ಬಾರಿ ವಿಧಾನಸಭಾ ಚುನಾವಣೆ ಸೋತರು. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. JH ಪಟೇಲರು ರಾಜ್ಯದ ಮುಖ್ಯಮಂತ್ರಿ ಇದ್ದರು. JH ಪಟೇಲರ ನೇತೃತ್ವದಲ್ಲಿ ಚುನಾವಣೆ ಹೋಯಿತು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬಿಡ್ತು ಅನ್ನೋ ಒಂದು ವಾತಾವರಣ ರಾಜ್ಯಾದ್ಯಂತ ನಿರ್ಮಾಣ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಪಕ್ಷನೂ ಅಧಿಕಾರಕ್ಕೆ ಬರಲಿಲ್ಲ. ತಂದೆಯವರು ಕೂಡ ಚುನಾವಣೆ ಸೋತು 99ರಲ್ಲಿ. ಯಡಿಯೂರಪ್ಪನವ್ರು ನಂಬ್ಕೊಂಡು, ಪಕ್ಷವನ್ನು ನಂಬ್ಕೊಂಡು ರಾಜಶೇಖರ ಮೂರ್ತಿಯವರು ಭಾರತೀಯ ಜನತಾ ಪಾರ್ಟಿ ಸೇರಿದರು. ಈ ಕಡೆ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಸೋತಿದ್ರು. ಕೇಂದ್ರದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿಗಳು. ಪ್ರಮೋದ್ ಮಹಾಜನ್ ಅವರೇ ದೂರವಾಣಿ ಕರೆ ಮಾಡಿ, ಯಡಿಯೂರಪ್ಪನವರೇ ಚುನಾವಣೆ ಸೋತಿದ್ದೀರಿ, ತಲೆ ಕೆಡಿಸ್ಕೊಳ್ಬೇಡಿ, ವಾಜಪೇಯಿ ಅವರು ಆದೇಶ ಮಾಡಿದ್ದಾರೆ, ನೀವು ರಾಜ್ಯಸಭೆ ಮೂಲಕ ತಾವು ದೆಹಲಿಗೆ ಬರಬೇಕು, ತಾವು ಕೇಂದ್ರದಲ್ಲಿ ಮಂತ್ರಿ ಮಾಡ್ತೇನೆ ಅಂತೇಳಿ ವಾಜಪೇಯಿ ಅವರು ಹೇಳಿದ್ದಾರೆ, ನೀವು ಬರಬೇಕು ಅಂತ ಹೇಳಿದಾಗ ಯಡಿಯೂರಪ್ಪ ಒಂದು ಮಾತು ಹೇಳಿದರು, ಪ್ರಮೋದ್ ಮಹಾಜನ್ಜಿ ದಯವಿಟ್ಟು ಬೇಡ, ನಾನು ಆಗಲೇ ರಾಜಶೇಖರ ಮೂರ್ತಿ ಭರವಸೆ ಕೊಟ್ಟಿದ್ದೇನೆ, ರಾಜ್ಯಸಭೆಗೆ ನಿಮ್ಮನ್ನು ಕಳಿಸ್ಕೊಡ್ತೇನೆ ಅಂತ ನಾನು ಮಾತನ್ನು ಕೊಟ್ಟಿದ್ದೇನೆ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ತಂದೆಯವರು. 2008ರಲ್ಲಿ ಮುಖ್ಯಮಂತ್ರಿ ಆದರು. 2008ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇತ್ತು ರಾಜ್ಯದಲ್ಲಿ ಅಂದರೆ ವಿರೋಧ ಪಕ್ಷದವರೇ ಹೇಳ್ತಾ ಇದ್ರು, ಯಡಿಯೂರಪ್ಪನವ್ರನ್ನ ಇನ್ನು ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ, ಇನ್ನು 10-15 ವರ್ಷ BJPನ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರ್ತದೆ ಅಂತೇಳಿ ಮಾತನಾಡ್ತಾ ಇದ್ರು. ಆದರೆ ಅನೇಕ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕೋದ್ರ ಮೂಲಕ ಒಂದು ರಾಜಕೀಯ ದಾಳಿ, ಪಿತೂರಿಯನ್ನು ಯಡಿಯೂರಪ್ಪನವ್ರ ಮೇಲೆ, ಯಡಿಯೂರಪ್ಪರ ಕುಟುಂಬದ ಮೇಲೆ ಮಾಡಿದ್ರು. ಆದರೆ ನಾವು ಯಾರ ಮುಂದೂ ಕೂಡ ಕೈ ಒಡ್ಡಿ ನಿಲ್ಲಬಾರ್ದು, ತಲೆ ಬಗ್ಸಿ ನಿಂತ್ಕೋಬಾರ್ದು, ಸ್ವಾಭಿಮಾನದಿಂದ ಎಲ್ಲವನ್ನೂ ಕೂಡ ಎದುರಿಸ್ಬೇಕು ಅನ್ನೋ ಮಾತನ್ನು ತಂದೆಯವರು ನನಗೆ ಅವತ್ತು ಕಿವಿ ಮಾತನ್ನು ಹೇಳಿದರು. ಆದರೆ ನಾನು ತಂದೆಯ ಸ್ಥಾನದಲ್ಲೂ ಕೂಡ ನೋಡಿದ್ದೇನೆ ಯಡಿಯೂರಪ್ಪನವ್ರನ್ನ, ಒಂದು ಗುರುವಿನ ಸ್ಥಾನದಲ್ಲೂ ಕೂಡ ತಂದೆಯವ್ರು ನಾನು ಕಂಡಿದ್ದೇನೆ. ಹಾಗಾಗಿ ಬಹುಶಃ ನನ್ನ ಜೀವನದಲ್ಲಿ ಯಡಿಯೂರಪ್ಪನವರು ನನಗೆ ತಂದೆ ಅಷ್ಟೇ ಅಲ್ಲ, ಒಂದು ಗುರುವಿನ ಸ್ಥಾನವನ್ನು ಕೂಡ ತುಂಬಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗೋದಿಲ್ಲ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆ ಒಂದು ಹೋರಾಟದಲ್ಲಿ, ಆ ಗಲಾಟೆನಲ್ಲಿ, ಆ ಗೊಂದಲದಲ್ಲಿ ಮತ್ತು ಅಲ್ಲೊಂದು ದೊಡ್ಡ ಸಾರ್ವಜನಿಕ ಸಭೆ ಆಯಿತು ಅವತ್ತು ಸಾಯಂಕಾಲ. ಲಾಲ್ ಕೃಷ್ಣ ಅದ್ವಾನಿಯವರೆಲ್ಲ ಬಂದಿದ್ದರು, ಭಾಳ ದೊಡ್ಡ ಸಭೆ ಆಯಿತು. ಸೊ ಅಕ್ಷರಶಃ ಲಕ್ಷಾಂತರ ಜನ ಸೇರಿದರು. ಅದಾದಮೇಲೆ ಎಲ್ಲ ಘಟನೆಗಳು ನಡೀತು. ಮಾರನೇ ಬೆಳಿಗ್ಗೆ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನು ಪೇಜಾವರ ಶ್ರೀಗಳು ಮಾಡಿದ್ರು. ಜೊತೆಗೆ ನಾನು ಇದ್ದದ್ದು ನಂದು ಯಾವುದೋ ಪೂರ್ವಜನ್ಮದ ಪುಣ್ಯ ಫಲ ಅಂತ ನಾನು ಭಾವಿಸ್ತೀನಿ.